ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ನ ಕನ್ನಡ ಸೀಸನ್ 13 ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗ್ತಾನೇ ಇದೆ. ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಮುನ್ನವೇ ಸ್ಪರ್ಧಿಗಳು ಒಂದರ ಮೇಲೊಂದು ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಎಲ್ಲ ರೀತಿಯ ಒಂದು ಪರೀಕ್ಷೆಗಳು ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ಒಂದು ಎಮೋಷ್ನಲ್ ಆಗಿರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಂದು ಲಕ್ ಪರೀಕ್ಷೆ ಮಾಡೋದಾಗಿರ್ಬೋದು, ಈ ಥರ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಟಾಸ್ಕ್ನ ಕೊಡ್ತಾನೆ ಇದೆ. ಈ ಒಂದು ಅಗ್ನಿ ಪರೀಕ್ಷೆಯ ಟಾಸ್ಕ್ನಲ್ಲಿ ಕೇವಲ ಸ್ಪರ್ಧಿಗಳ ಪ್ರತಿಭೆ ಮಾತ್ರ ಅಲ್ಲ, ತಮ್ಮ ಒಂದು ಜೀವನವನ್ನು ತೆರೆದಿಡುವಂತಹ ಪರಿಸ್ಥಿತಿಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಇದು ಕೂಡ ಕೌಂಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವರ ಜೀವನದಲ್ಲಿ ಒಂದು ಹೋರಾಟಗಳನ್ನು ನಾವು ನೋಡ್ಬೋದು. ಇನ್ನು ಕೆಲವರ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಒಂದು ಹೊರಗಡೆ ತುಂಬ ನಗ್ತಾ ಇರ್ತಾರೆ, ಬಟ್ ಅವ್ರ ಒಳಗಡೆ ತುಂಬ ಒಂದು ನೋವನ್ನು ಅನುಭವಿಸ್ತಾ ಇರ್ತಾರೆ. ಇಂಥ ಒಂದು ಟಾಸ್ಕ್ನ ಏನಕ್ಕಪ್ಪ ಕೊಡ್ತಾರೆ ಅಂತಂದರೆ, ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಕೆಲವೊಂದು ಎಮೋಷ್ನಲ್ ಮೂಮೆಂಟ್ಸು ನಡೀತಾ ಇರ್ತಾರೆ. ಅದೇ ರೀತಿ ಕೆಲವೊಂದು ಒತ್ತಡಗಳಿರುತ್ತೆ. ಈ ಒತ್ತಡಗಳನ್ನು ಅವರು ಯಾವ ರೀತಿ ಹೊರಗಡೆ ಬರ್ತಾರೆ ಈ ಒತ್ತಡಗಳಿಂದ, ಮತ್ತು ಯಾವುದಾದ್ರು ಒಂದು ಭಾವನೆನ ಹೇಗೆ ಅವ್ರು ಕಂಟ್ರೋಲ್ ಮಾಡ್ಕೊಳ್ತಾರೆ, ವಿರೋಧಿಗಳು ಎದುರಾಗಿದ್ದಾಗ ಯಾವ ರೀತಿ ಅವರು ಪ್ರತಿಕ್ರಿಯೆ ಮಾಡ್ತಾರೆ, ಈ ಒಂದು ವಿಷಯವನ್ನು ಇಲ್ಲೇ ಅವರು ಇತ್ಯರ್ಥ ಮಾಡ್ಕೊಂಡು ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಈ ಒಂದು ಎಮೋಷ್ನಲ್ ರೌಂಡನ್ನು ಒಂದು ಇಟ್ಟಿರ್ತಾರೆ. ಈ ಎಮೋಷ್ನಲ್ ರೌಂಡಲ್ಲಿ ಕೇವಲ ಅಳಿಸುವಂಥ ಟಾಸ್ಕ್ ಅಂತ ಅಲ್ಲ, ಒಬ್ಬೊಬ್ಬ ಸ್ಪರ್ಧೆಯಿಂದ ಇರ್ತಕ್ಕಂತಹ ಒಂದು ಕಥೆನ ತಿಳ್ಕೊಳ್ಳುವಂತಹ ಒಂದು ಅವಕಾಶ. ಮತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಹೋರಾಟ ಇದ್ದೇ ಇರುತ್ತೆ. ಯಾವ ವ್ಯಕ್ತಿಯ ಜೀವನ ಕೂಡ ತುಂಬ ಈಸಿ ಇರೋದಿಲ್ಲ. ಎಲ್ಲರೂ ಒಂದು ಕುಟುಂಬಕ್ಕಾಗಿ ಹೋರಾಡ್ತಿರ್ತಾರೆ. ತಮ್ಮ ಕನಸುಗಳನ್ನು ನನಸು ಮಾಡಲಿಕ್ಕೋಸ್ಕರ ವರ್ಷಾನುಗಟ್ಟಲೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಜೀವನ ಪೂರ್ತಿ ಬರೀ ಸೋಲನ್ನೇ ಕಾಣ್ತಾ ಇರ್ತಾರೆ. ಅವರಿಗೆ ಒಂದು ಗೆಲುವು ಅಂತಕ್ಕಂಥದ್ದು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನು ಬಿಗ್ ಬಾಸ್ ಇಂತಹ ಒಂದು ವೇದಿಕೆಯಲ್ಲಿ ತಮ್ಮ ಒಂದು ಸ್ಟೋರಿಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸ್ಟೇಜ್ ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆ. ನಾವು ಈ ಒಂದು ಪ್ರಮೋದಲ್ಲಿ ನೋಡ್ತಾ ಇರುವಂಥ ವಿಷಯ ಏನಪ್ಪ ಅಂತಂದರೆ, ಇದರಲ್ಲಿ ಒಂದು 4 ಜನ ಬರ್ತಾರೆ. ಅದರಲ್ಲಿ ಈಶಾ ಆಗಿರಬಹುದು, ಅದಾದ ನಂತರ ನಮ್ಮ ಪ್ರೀತಿಯ ಕುಮಾರಿ ಆಗಿರ್ಬೋದು, ಅದೇ ರೀತಿ ಒಂದು ಕೊಡಗಿನ ಹೆಲ್ಮೆಟ್ ಬಾಯ್ ಆಗಿರ್ಬೋದು, ಅದಾದ ನಂತರ ಪ್ರಿಯಾಂಕಾ. ಈ 4 ಜನಕ್ಕೆ ಈ ಒಂದು ಎಮೋಷ್ನಲ್ ರೌಂಡಲ್ಲಿ ತಮ್ಮ ಒಂದು ಮನಸ್ಸಿನಲ್ಲಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೇಳ್ಕೋಬೋದು, ಅದನ್ನು ಫೋನ್ ಮೂಲಕ ಹೇಳ್ಕೋಬೋದು ಅನ್ನೋ ಒಂದು ಅವಕಾಶವನ್ನು ಕೊಡ್ತಾರೆ ಬಿಗ್ ಬಾಸ್. ಅದರಲ್ಲಿ ಮೊದಲನೇದಾಗಿ ಈಶಾ ಬರ್ತಾರೆ. ಅವರು ಆ್ಯಕ್ಚುಲಿ ಬಂದ್ಬಿಟ್ಟು ಇವಾಗ US ಅಲ್ಲಿ ಕರೆಂಟಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಅವರು ಮೊದಲು ಇಂಡಿಯಾದಲ್ಲಿದ್ದು ಅದಾದ ನಂತರ ಅದು US ಹೋಗಿ ಅಲ್ಲಿ ಬೀಳುವಂತಹ ಸ್ಟ್ರಗಲ್ ಬಗ್ಗೆ ಅವರು ಹೇಳ್ತಾ ಇರ್ತಾರೆ. ಬಟ್ ಅದರಲ್ಲಿ ಸ್ವಲ್ಪ ಎಮೋಷ್ನಲ್ ಆಗುತ್ತೆ ಅಷ್ಟೇ. ಯಾರು ಕೂಡ ಅಷ್ಟೊಂದು ಜಡ್ಜಸ್ಸೇನು ಇಂಪ್ರೆಸ್ ಆಗಲ್ಲ. ಅದಾದ ನಂತರ ಈ ಒಂದು ಕೊಡಗಿನ ಒಂದು ಹೆಲ್ಮೆಟ್ ಬಾಯ್ ಬಂದರೆ ಏನು ಹೇಳ್ತಾರೆ ಅಂದರೆ, ಇವರು ನೋಡಲಿಕ್ಕೆ ಮಾತ್ರ ತುಂಬ ಹಾರ್ಡ್ ಅನಿಸ್ತಾರಾಗಲಿ, ಬಟ್ ಇವರ ಒಂದು ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆ ತುಂಬ ಒಂದು ಭಾರ ಅನಿಸುತ್ತೆ. ಯಾಕೆಂದರೆ ಇವರ ಒಂದು ತಂದೆ ಇದ್ದರೂ ಕೂಡ ಇಲ್ದಿರೋ ಥರ ಇರ್ತಾರೆ. ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ನಡತೆಯನ್ನು ಕಂಡಿರಲಿಲ್ಲ ಈ ಒಂದು ಹೆಲ್ಮೆಟ್ ಬಾಯ್ ಜೊತೆ. ಅವರ ತಂದೆ ಅಷ್ಟೊಂದು ಇವ್ರ ಜೊತೆ ಪ್ರೀತಿಯಿಂದ ಇರಲಿಲ್ಲ. ಯಾವಾಗ ನೋಡಿದ್ರು ಹೆಂಡ್ತಿನ ಹೊಡೆಯೋದು, ಇವರನ್ನ ತಳ್ಳೋದು, ಈ ರೀತಿಯಾಗಿ ಅವರು ಒಂದು ಮಾನಸಿಕವಾಗಿ ತುಂಬ ಕುಗ್ಗೋಗಿರ್ತಾರೆ. ಮತ್ತು ವ್ಯಕ್ತಿಗಳ ಜೊತೆ ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋದು ಕೂಡ ಅವರಿಗೆ ಅಷ್ಟೊಂದು ಯೋಚನೆ ಕೂಡ ಇರೋದಿಲ್ಲ. ಆ ರೀತಿಯಾಗಿ ಅವರು ಬೆಳೆದಿರ್ತಾರೆ. ಅದನ್ನು ಫೋನಲ್ಲಿ ಅವರು ಶೇರ್ ಮಾಡ್ಕೊಳ್ತಾರೆ. ಈ ಥರ ನನಗೆ ನೀನು ಅಂತ ಒಬ್ಬ ಇದ್ದಿದ್ದರೆ ನನಗೆ ಇದೇ ಥರ ಇರಬೇಕಿತ್ತು ಸೊಸೈಟಿನಲ್ಲಿ ಅಂತ ನನಗೆ ಹೇಳ್ಕೊಡ್ಲಿಲ್ಲಲ್ಲಪ್ಪ ಅಂತ ಅವರು ತುಂಬ ಫೀಲ್ ಆಗ್ತಾರೆ. ಬಟ್ ಈ ಒಂದು ವಿಷಯನ ನಿರಂಜನ್ ದೇಶಪಾಂಡೆ ತುಂಬ ರಿಲೇಟ್ ಮಾಡ್ಕೊಳ್ತಾರೆ. ಯಾಕೆಂದರೆ ನಿರಂಜನ್ ದೇಶಪಾಂಡೆ ಅವರ ಲೈಫಲ್ಲೂ ಕೂಡ ಇದು ಸೇಮ್ ಸಿಚುವೇಶನ್ನ ಅವರಿಗೆ ಫೇಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವತ್ತಿಂದ ನೀನು ನನ್ನ ಫೇವ್ರೇಟ್ ಅಂತ ಹೇಳಿಬಿಟ್ಟು ಆ ವ್ಯಕ್ತಿನ ಅವರು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅವತ್ತು ಹೆಲ್ಮೆಟ್ ಹಾಕ್ಕೊಂಡು ಬಂದಂಥ ವ್ಯಕ್ತಿ ಇವತ್ತು ಎಲ್ಲರ ಫೇವ್ರೇಟ್ ಆಗಿಬಿಡ್ತಾರೆ ಒಂದೇ ಒಂದು ಟಾಸ್ಕ್ನ ಮುಖಾಂತರ. ಅದಕ್ಕೇ ನಾವು ಯಾರನ್ನೂ ಕೂಡ ಈಸಿಯಾಗಿ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಯಾಕಪ್ಪ ಅಂತಂದರೆ ಯಾರ್ಯಾರ ಒಂದು ಮನಸ್ಸಿನಲ್ಲಿ ಯಾವುದ್ಯಾವುದೋ ಒಂದು ದುಃಖ ಇರುತ್ತೋ ಅದನ್ನು ನಾವು ನೋಡಿರಲ್ಲ. ಬಟ್ ಅವರ ಒಂದು ಮೇಲೆ ತೋರಿಸುವಂಥ ವ್ಯಕ್ತಿತ್ವದ ಆಧಾರದ ಮೇಲೆ ನಾವು ಅವರನ್ನು ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಅದಾದ ನಂತರ ನಮ್ಮ ಒಂದು ಪ್ರೀತಿಯ ಒಂದು ಕುಮಾರಿಯವರು ಬರ್ತಾರೆ. ಬಟ್ ಇವರ ಒಂದು ಜೀವನ ನೋಡೋಕ್ಕೆ ಇವರು ತುಂಬ ಮುಗಿದ್ರು. ಬಟ್ ಇವರು ಜೀವನದಲ್ಲಿ ಪಡ್ತಾ ಇರ್ತಕ್ಕಂಥ ಕಷ್ಟ ಅಂತಕ್ಕಂಥದ್ದು ತುಂಬ ದೊಡ್ಡದು. ಯಾಕೆಂದರೆ ಇವರು ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಇವರು ತಂದೆಯನ್ನು ಕಳ್ಕೊಳ್ತಾರೆ. ಅಂದರೆ ಫಿಸಿಕಲಾಗಿ ಇವರು ಬದುಕಿದ್ದಾರೆ, ಬಟ್ ಇವರ ಜೊತೆ ಇಲ್ಲ, ಅವರು ಬೇರೆ ಒಂದು ಕುಟುಂಬದ ಜೊತೆ ಇರ್ತಾರೆ. ಅವ್ರಿಗೆ ಹೇಳ್ತಾರೆ, ಆ್ಯಕ್ಚುಲಿ ಅವರು ಸಿಂಗಲ್ ಪೇರೆಂಟಿನ ಜೊತೆಲೇ ಬೆಳೆದಿರೋ, ಅಂದರೆ ಅವ್ರ ಅಮ್ಮನ ಜೊತೆಲೇ ಬೆಳೆದಿರ್ತಾರೆ. ಚಿಕ್ಕ ವಯಸ್ಸಿಂದ ಮಗಳಿಗೋಸ್ಕರನೇ ಏನು ಬೇಕು ಎಲ್ಲವನ್ನು ಕೂಡ ಇವರು ಮಾಡಿರ್ತಾರೆ. ಆದರೆ ಕುಮಾರಿ ಹೇಳೋದೇನಪ್ಪ ಅಂತಂದರೆ, ಕುಮಾರಿ ಅವರ ಅಮ್ಮನಿಗೆ ಒಂದು ಕಾಯಿಲೆ ಇದೆ, ಅದು ಕ್ಯಾನ್ಸರ್ ಆಗಿರುತ್ತೆ. ಬಟ್ ಅವಳು ಏನು ಹೇಳ್ತಾಳೆ ಕುಮಾರಿ ಅಂದರೆ, ನಾನು ಮಾರ್ನಿಂಗು ಕಾಲೇಜ್ಗೆ ಹೋಗಬೇಕು ಮತ್ತು ಈವ್ನಿಂಗಿಂದ ನಾನು ಕೆಲಸ ಮಾಡಬೇಕು. ನಾನು ಮಾಡೋಂಥ ಕೆಲಸಕ್ಕೆ ನನಗೆ ದಿನಕ್ಕೆ 100 ರೂಪಾಯಿ ಇಲ್ಲ 150 ರೂಪಾಯಿ ಕೊಡ್ತಾರೆ. ನಾನು ಹೇಗಮ್ಮ ನಿನಗೆ ಒಳ್ಳೆಯ ಒಂದು ಊಟನ ಕೊಡ್ಸೋಕ್ಕಾಗ್ತಾಯಿಲ್ಲ ನನಗೆ, ಮತ್ತು ನಿನ್ನ ಒಂದು ಕಾಯಿಲೆನ ನನಗೆ ಯಾವ ರೀತಿ ಗುಣಪಡಿಸ್ಕೋಬೇಕು,
ನನಗೇನು ಅರ್ಥ ಆಗ್ತಾ ಇಲ್ಲ, ಯಾವ ರೀತಿಯಾಗಿ ನಾನು ನಿನ್ನ ಉಳಿಸ್ಕೋಬೇಕು. ಯಾಕೆಂದರೆ ನನಗೆ ಬರ್ತಿರೋ ಸಂಬಳ ನಾವು ಜೀವನ ಮಾಡೋಕ್ಕೆ ಸರಿ ಹೋಗುತ್ತೆ. ಬಟ್ ನಾನು ನಿಮ್ಮನ್ನು ಹೇಗೆ ಉಳಿಸ್ಕೋಬೇಕು, ಬಟ್ ನನಗೆ ಅಂತ ಇರೋದು ನೀನು ಒಬ್ಬಳೇ, ನನಗಿನ್ಯಾರೂ ಇಲ್ಲ ಅಂತ ತುಂಬ ಅಳ್ತಾರೆ. ಅದಾದ ನಂತರ ತುಂಬ ಜನ ಒಬ್ಬಳೇ ಸಿಂಗಲ್ ಪೇರೆಂಟ್ ಅಂದರೆ ಈ ಸಮಾಜ ಹೇಗೆ ಮಾತಾಡುತ್ತೆ ಅಂತ ಗೊತ್ತಲ್ವಾ. ಎಲ್ಲರೂ ಕೂಡ ಏನೇನೋ ಬಾಯಿ ಸಿಕ್ಕಿದ್ರಂಗೆ ನಿನ್ನ ಮಾತಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನೀನು ಒಂದು ಗೌರವ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರನ್ನ ನೋಡಬೇಕಮ್ಮ ನೀನು. ನಾನು ಆ ಥರ ನಿಮ್ಮನ್ನ ತಲೆ ಎತ್ತಿ ನಡೆಯೋ ಥರ ಮಾಡಿ ತೋರಿಸ್ತೀನಮ್ಮ ನೀನು ಭಯ ಬೀಳಬೇಡ, ಏನು ಪರವಾಗಿಲ್ಲ. ಇದು ಒಂದು ಸ್ವಲ್ಪ ನಮಗೆ ಕಷ್ಟ ಇದೆ, ನಿನಗೊಂದು ಹುಷಾರು ಮಾಡುವಂಥ ಶಕ್ತಿ ನನಗೆ ಕೊಡಲಿ ಆ ದೇವರು, ಅಷ್ಟೇ ನಾನು ಕೇಳ್ಕೊತೀನಿ ಅಂತ ಹೇಳ್ಬಿಟ್ಟು ತುಂಬ ಎಮೋಷ್ನಲ್ ಆಗಿ ಸ್ಟೇಜ್ ಮೇಲೆ ಕೂತ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಒಂದು ಎಮೋಷ್ನಲ್ ಸೀನ್ ಅಂತಕ್ಕಂಥದ್ದು ಎಲ್ಲರ ಕಣ್ಣಲ್ಲೂ ಕೂಡ ನೀರು ತರಿಸುತ್ತೆ. ಎಸ್ಪೆಷಲಿ ಸಂಗೀತ ಶೃಂಗೇರಿಯವರು ಸ್ಟೇಜಿಂದನೇ ಎದ್ದು ಬಂದುಬಿಟ್ಟು ಕುಮಾರಿಗೆ ಸಮಾಧಾನ ಮಾಡ್ತಾರೆ. ತುಂಬ ಒಂದು ಎಮೋಷ್ನಲ್ ಆಗೋದೇ ಸಂಗೀತ ಶೃಂಗೇರಿ. ಶ್ರುತಿ ಆಗಿರ್ಬೋದು, ಚಂದನ್ ಶೆಟ್ಟಿ ಆಗಿರ್ಬೋದು, ವಿನಯ್ ದೇಶಪಾಂಡೆ ಕೂಡ ಅಷ್ಟೇ ಬಂದುಬಿಟ್ಟು ಅವಳನ್ನು ಸಮಾಧಾನ ಮಾಡಿ ಹೋಗ್ತಾಳೆ. ಸಾರಿ ಅಣ್ಣ ಅಂತ ಸುಮ್ಮನೆ ಅಳ್ತಾನೆ ಇರ್ತಾಳೆ. ಇಟ್ಸ್ ಓಕೆ, ಪರವಾಗಿಲ್ಲ, ಆರಾಮಾಗಿರು, ಏನಾಗಲ್ಲ ಅಂತ ಅವ್ರನ್ನ ಸಮಾಧಾನ ಮಾಡ್ತಾರೆ. ಇದು ಇನ್ನೂ ನಿನಗೆ ಟೈಮ್ ಇದೆ, ಅದನ್ನು ಕಂಪ್ಲೀಟ್ ಮಾಡಿಬಿಡು ಅಂತ ಹೇಳಿದಾಗ, ಸರಿ ಅಮ್ಮ ನೀನೇನು ಚಿಂತೆ ಮಾಡಬೇಡ, ನಾನು ದುಡಿದು ನಿನಗೆ ಒಂದು ಟ್ರೀಟ್ಮೆಂಟನ್ನು ನಾನು ಕೊಡಿಸ್ತೀನಿ, ನೀನು ಯಾವುದೇ ರೀತಿ ಭಯ ಬೀಳಬೇಡಮ್ಮ ಅಂತ ಅವಳು ಫೋನ್ನ ಕಟ್ ಮಾಡ್ತಾಳೆ. ಅದಾದ ನಂತರ ಶ್ರುತಿಯವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಅಲ್ಲ ನೀನು ಇಷ್ಟು ಭಯ ಬೀಳ್ತಾ ಇದೆಯಲ್ಲ, ಇವಾಗಿಂದ ನಿನಗೆ ಅಮ್ಮ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಇದೆ, ನಾವು ಕೂಡ ನಿನ್ನ ಜೊತೆಲೇ ಇರ್ತೀವಿ, ನೀನೇನು ಭಯ ಬೀಳಬೇಡ, ನಿನ್ನ ಎಲ್ಲ ಮುಂದೆ ಬರುವಂತಹ ದಿನಗಳು ಒಳ್ಳೆಯದಾಗೇ ಇರುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇದೆ, ನೀನು ಖುಷಿಯಾಗೇ ಇರ್ತೀಯ, ಡೋಂಟ್ ವರಿ ಅಂತ ಶ್ರುತಿ ಸಮಾಧಾನ ಮಾಡ್ತಾರೆ. ಅದಾದ ನಂತರ ವಿನಯ್ ಅವರು ಹೇಳ್ತಾರೆ, ಅಲ್ಲಮ್ಮ ನೀನು ನನ್ನ ಅಣ್ಣ ಅಂತ ಕರೆದಿದೆಯಲ್ವಾ, ಅದಕ್ಕೋಸ್ಕರ ನೀನು ಇನ್ನು ನಿನ್ನ ಎಲ್ಲ ಕಷ್ಟಗಳು ದೂರ ಆಯಿತು ಅಂತ ನೀನು ಅಂದ್ಕೋ, ಭಯ ಬೀಳಬೇಡ ಅಂತ ಒಂದು ಒಳ್ಳೆಯ ಭರವಸೆನ ಕೊಡ್ತಾರೆ ಇವರು. ಅದಾದ ತಕ್ಷಣ ದೇಶಪಾಂಡೆ ಹೇಳ್ತಾನೆ, ನೀನು ಇವತ್ತು ಇಷ್ಟು ಕಷ್ಟದಲ್ಲಿದೆಯಲ್ವಾ, ಈ ಒಂದು ನಿನ್ನ ಒಂದು ಕಷ್ಟವನ್ನು ಯಾರ್ಯಾರು ನೋಡಿ ಕಷ್ಟ ಅಳ್ತಿದ್ದಾರೋ ಗೊತ್ತಿಲ್ಲ, ಆದರೆ ನಮ್ಮ ಸ್ಟೇಜಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಿನ್ನ ಒಂದು ಕಷ್ಟವನ್ನು ಕೇಳಿಸ್ಕೊಂಡಿದ್ದಾರೆ. ಖಂಡಿತ ಅವರು ಕೂಡ ನಿಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ತಾರೆ. ನೀನೇನು ಭಯ ಬೀಳಬೇಡ, ನಿನ್ನ ಜೊತೆ ನಾವಿದ್ದೀವಿ, ನಮ್ಮ ಕರ್ನಾಟಕ ಜನತೆ ಇದೆ, ಯಾವತ್ತೂ ಕೂಡ ನಿನಗೆ ಮೋಸ ಆಗಲಿಕ್ಕೆ ಬಿಡಲ್ಲ, ನಿನ್ನ ಒಂದು ಕಷ್ಟಕ್ಕೆ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಅವರು ಒಂದು ಒಳ್ಳೆಯ ಧೈರ್ಯದ ಮಾತು ಹೇಳ್ತಾರೆ. ಅದಾದ ನಂತರ ಅವರು ಸ್ಟೇಜಿಂದ ಹೊರಗಡೆ ಹೋಗ್ತಾರೆ. ಸೊ ನೋಡಿದ್ರಲ್ವ, ಯಾವುದೇ ಒಂದು ವ್ಯಕ್ತಿನಾದರೂ ಕೂಡ ಅಷ್ಟೇ, ಬಟ್ ಕುಮಾರಿ ನೋಡೋಕ್ಕೆ ತುಂಬ ಕಾಮಿಡಿ ಅನಿಸುತ್ತೆ ನಮಗೆ, ಒಳ್ಳೆ ಇನೋಸೆಂಟ್ ಅಂತಿದೆ. ಬಟ್ ಅವರು ಒಂದು ಮನಸ್ಸಲ್ಲಿರ್ತಕ್ಕಂಥ ಈ ಭಾಳಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಈ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ, ಕುಮಾರಿಯವರ ಮನೆ ಸಿಚುವೇಶನ್ ಯಾವ ಥರ ಇದೆ ಅಂತ. ಸೊ ನೋಡೋಣ ಮುಂದೆ ಇನ್ನು ಯಾವ್ಯಾವ್ದು ಅಪ್ಡೇಟ್ ಬರುತ್ತೆ, ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವೇನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ಒಂದು ಎಪಿಸೋಡೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.